ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಗಣೇಶ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಮ್ಯಾಚು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸೆಮಿಫೈನಲ್ ಕದನ ಅಂತಲೇ ಹೇಳ್ಬೋದು. ಸೊ ಈ ಎರಡೂ ಟೀಮ್ಗಳಲ್ಲಿ ಇವತ್ತಿನ ಮ್ಯಾಚ್ ಯಾರು ವಿನ್ ಆಗ್ತಾರೆ, ಇಂಡಿಯಾ ವಿನ್ ಆಗುತ್ತಾ ಇಲ್ಲ ಆಸ್ಟ್ರೇಲಿಯಾ ವಿನ್ ಆಗುತ್ತಾ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಂಬೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಡಿಸ್ಕಸ್ ಮಾಡ್ಕೊಂಬೋಣ. ಸೊ ಗೈಸ್, ಒನ್ ಆಫ್ ದ ಬಿಗ್ಗೆಸ್ಟ್ ಸೆಮಿಫೈನಲ್ ಅಂತಾನೆ ಹೇಳ್ಬೋದು. ಆನೆಗಳ ಕಾದಾಟ ಅಂತ ಹೇಳ್ಬೋದು ಗುರು. ಒಂದ್ ಕಡೆ ನಮ್ಮ ಸಿಂಹ ಆದ್ರೆ ಇನ್ನೊಂದ್ ಕಡೆ ಕಾಂಗ್ರೋಗಳು. ಸೊ ಆಕ್ಚುಲಿ ಆಸ್ಟ್ರೇಲಿಯಾ ಅಂತ ಬಂದಾಗ ICC ನಾಕೌಟ್ಸ್ ಅಲ್ಲಿ ಯಾವ ರೀತಿ ಆಡ್ತಾರೆ ಅಂತ ನಿಮ್ಗೆ ಗೊತ್ತಿದೆ. ಸೊ ಈಗ ರೋಹಿತ್ ಶರ್ಮಾ ಯಾವ ರೀತಿ ಲೈಕ್ ICC ನಾಕೌಟ್ಸ್ ಅಂತ ಬಂದಾಗ ಬೀಸ್ಟ್ ಆಗ್ಬಿಡ್ತಾರೆ, ಅದೇ ರೀತಿ ಆಸ್ಟ್ರೇಲಿಯಾ ಓಲ್ ತಂಡನೇ ಬೀಸ್ಟ್ ಆಗ್ಬಿಡ್ತಾರೆ. ಸೊ ಎಸ್ಪೆಷಲಿ ಸೆಮಿಫೈನಲ್ ಗುರು, ನಾವು ಸೆಮಿಫೈನಲ್ ನಾವು ಸೋಲ್ಸಿದ್ದು ಒಂದೇ ಸತಿ, ಅದು 2007 T20 ವರ್ಲ್ಡ್ ಕಪ್ ಅಲ್ಲಿ. ಅದಾದ್ಬಿಟ್ರೆ ಲಾಸ್ಟ್ ಇಯರ್ ನಡೀತಾರೆ 24 ಅಲ್ಲಿ ಸೋಲ್ಸಿದ್ದು. ಸೊ 2 ಸತಿ T20 ಸೋಲ್ಸಿದೀವಿ, ಬಟ್ 50 ಓವರ್ ಫಾರ್ಮೆಟ್ ಅಲ್ಲಿ ನಾವು ಇದುವರೆಗೂ ಅವ್ರನ್ನ ಸೋಲ್ಸಿಲ್ಲ 50 ಓವರ್ಸ್ ಅಲ್ಲಿ. ಇವತ್ತಿನ ಮ್ಯಾಚ್ ಏನಾದ್ರು ಇನ್ ಕೇಸ್ ನಾವು ವಿನ್ ಆಗ್ಬಿಟ್ರೆ ಗೈಸ್, ಫೈನಲ್ ಅಲ್ಲಿ ನಾವೇ ಪಕ್ಕ ವಿನ್ ಫಿಕ್ಸ್ ಮಾಡ್ಕೊಳ್ಳಿ. ನಾನು ಅನ್ಕೊಂತ ಇದ್ದೆ ಲೈಕ್ ಏನು ಲಾಸ್ಟ್ ಗೇಮ್ ಆಡಿದ್ರು, ಆಕ್ಚುಲಿ ಸೋತೋಗಿದ್ರೆ ಮೇ ಬಿ ನಾವು ಸೌತ್ ಆಫ್ರಿಕಾ ಮೇಲೆ ಆಡ್ತಾ ಇದ್ವಿ ಸೆಮಿಫೈನಲ್. ಬಟ್ ಮಜಾ ಇರ್ತಿತ್ತು. ಸೌತ್ ಆಫ್ರಿಕಾನು ಕೂಡ ಸ್ಟ್ರಾಂಗೆಸ್ಟ್ ಟೀಮ್ ನಾನು ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಆಸ್ಟ್ರೇಲಿಯಾ ಏನೋ ಒಂಥರ ಕಾಟ ಕೊಟ್ಬಿಡ್ತಾರೆ ಕೂಡ. ಎಸ್ಪೆಷಲಿ ಟ್ರೆವಿಸ್ ಹೆಡ್ ಮತ್ತೆ ಸ್ಮಿತ್ ಅವರಂತೂ ಫೈನಲ್ ಬಂತು ಅಂತಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಲೈಕ್ ಮಾನೂಸ್ ಲಬುಶಾನೇ ಫಾರ್ಮ್ ಬಂದ್ಬಿಟ್ರು ಗುರು ಅವತ್ತಿನ ದಿನ ಮ್ಯಾಚಲ್ಲಿ. ನಮ್ಗೆ ಅದೇ ಅನಿಸ್ತಾ ಇದ್ದು, ಏನು ಎಲ್ಲ ಕಡೆನೂ ಪಾರ್ಟ್ನರ್ಶಿಪ್ ಸ್ಟಿಚ್ ಮಾಡ್ತಾರೆ. ಇನ್ನೊಂದು ಕಡೆ ಲೈಕ್ ಟ್ರಾವಿಸ್ ಹೆಡ್ ಅವ್ರು ಹೊಡೆಯೋ ಶಾಟ್ಗಳು ನೋಡಿದ್ರೆ ಭಯ ಆಗುತ್ತೆ ಕೂಡ. ಎಸ್ಪೆಷಲಿ ಬ್ಲೂ ಜರ್ಸಿ ನೋಡ್ಬಿಟ್ರೆ ಸಾಕು, ಮನುಷ್ಯ ಟೈ ಅಂತ ಹೊಡಿತಾ ಇರ್ತಾರೆ. ಗಾಡ್ ಗ್ರೇಸ್ ಇಂದ ನಾವು ಇವತ್ತು ಟಾಸ್ ವಿನ್ ಆಗ್ಬಿಟ್ರೆ ಸೊ ಮ್ಯಾಚ್ ವಿನ್ ಆದಂಗೆ ಗೈಸ್, 90% ವಿನ್ ಆದಂಗೆ. ವರ್ಲ್ಡ್ ಕಪ್ ಅಲ್ಲಿ ನಮ್ಗೆ ಅದೇ ಲೈಕ್ ಸೆಟ್ ಬ್ಯಾಕ್ ಆಗಿದ್ದು. ಬಿಕಾಸ್ ಟಾಸ್ ನಾವೇನಾದ್ರು ವಿನ್ ಆಗಿ ಬೌಲಿಂಗ್ ತಗೊಂಡಿದ್ರೆ ಮೇ ಬಿ ನಾವು ತುಂಬಾ ಈಸಿಯಾಗಿ ಇದು ಮಾಡ್ತಾ ಇದ್ವೇನೋ. ಸೊ ನಮ್ಗೆ ಎಡವಟ್ ಆಗಿದೆ ಟಾಸ್. ಸೊ ಆಕ್ಚುಲಿ ಇಲ್ಲೂ ಕೂಡ ಟಾಸ್ ಎಡವಟ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಹೋಪ್ ದಟ್, ಯಾಕಂದ್ರೆ ರೋಹಿತ್ ಶರ್ಮಾ ಕನ್ಸಿಕ್ಯೂಟಿವ್ ಆಗಿ 11 ODIs ಅಲ್ಲಿ ಟಾಸ್ ನ ಗೆದ್ದಿಲ್ಲ ಗುರು. ಸೊ ಇವತ್ತಾದ್ರೂ ಗೆಲ್ಲಿ ಗುರು ರೋಹಿತ್ ಶರ್ಮಾ ಟಾಸ್ ನ. ಇನ್ನು 8 ನೋಡಂಗಿದ್ರೆ ಲಾಸ್ಟ್ 5 ಮ್ಯಾಚಸ್ ಅಲ್ಲಿ 3 ಮ್ಯಾಚ್ ಇಂಡಿಯಾ ವಿನ್ ಆಗಿದೆ, ಅಂಡ್ ಈ ಕಡೆ ಆಸ್ಟ್ರೇಲಿಯಾದವರು 2 ಮ್ಯಾಚ್ ವಿನ್ ಆಗಿದ್ದಾರೆ. ಗೈಸ್ ಏನ್ ಅನ್ಸುತ್ತೆ ಗೈಸ್, ಆಕ್ಚುಲಿ ಪ್ಲೇಯಿಂಗ್ ಲೆವೆನ್ ಅಲ್ಲಿ ನನಗೆ ಅನಿಸ್ತಿರೋದು ಏನಂತಂದ್ರೆ 4 ಜನ ಸ್ಪಿನ್ನರ್ನ ಇಟ್ಕೊಳ್ಬೇಕಾ, ಇಲ್ಲ ಅಂತಂದ್ರೆ ಇನ್ನೂ ಒಬ್ಬ ಫಾಸ್ಟ್ ಬೌಲರ್ನ ಬೇಕಾಗ್ಬೋದಾ? ನಿಮ್ಗೆ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡೋಣ. ಯಾಕಂದ್ರೆ ಹರ್ಷದೀಪ್ ಸಿಂಗ್ ಅವರು ಮೇ ಬಿ ನನಗನ್ನಿಸ್ತಿರೋದು ಇವತ್ತು ಬರಬಹುದೇನೋ, ಲೆಫ್ಟ್ ಹ್ಯಾಂಡ್ ಒಬ್ರು ಇರ್ಲಿ. ಯಾಕಂದ್ರೆ ಶಮಿ ಅವರು ಅಂತ ಲಯದಲ್ಲಿ ಕಾಣಿಸ್ಕೊಂತ ಇಲ್ಲ, ಬೌಲಿಂಗ್ ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳ್ತಲ್ಲ. ಬಟ್ ನನಗೆ ಲೈಕ್ ಹಳೆ ಶಮಿ ನನಗೆ ಕಾಣಿಸ್ತಲ್ಲ ಇದರಲ್ಲಿ. ಎಲ್ಲೋ ಒಂದ್ ಕಡೆ ಲಯ ಇಂಜುರಿ ಬೇರೆ ಆಯ್ತು, ಮೊನ್ನೆ ಬ್ಯಾಟಿಂಗ್ ಆಡ್ಬೇಕಾದ್ರೆ ಇಲ್ಲಿ ಶೋಲ್ಡರ್ ತರ ಒಂದ್ ಸ್ವಲ್ಪ ಬಿತ್ತು. ಹೌದು, ಬಾಲ್ ಬಂದು ಆಕ್ಚುಲಿ ಬಾಲ್ ಬಂದು ಬಿದ್ದಿದ್ದು. ಸೊ ನ್ಯೂಜಿಲೆಂಡ್ ಮೇಲೆ ಬಾಲ್ ಬಂದು ಬಿದ್ದಿದ್ದು. ಎಲ್ಲ ಒಂದ್ ಕಡೆ ನನ್ಗೆ ಅನಿಸೋದಂದ್ರೆ ಶಮಿ ಅವರು ಸ್ವಲ್ಪ ಲಯ ಕಳ್ಕೊಳ್ತಾ ಇದ್ದಾರೆ. ಶಮಿ ಅವ್ರು ಇರ್ಲಿ, ಇಲ್ಲ ಅಂತ ನಾನು ಹೇಳ್ತಲ್ಲ. ನಾವು ನೋಡೋಣ ಯಾವ ರೀತಿ ಆಡ್ತಾರೆ ಇವತ್ತು ಕೂಡ ಗೊತ್ತಾಗುತ್ತೆ. ಸೊ ಜೊತೆಗೆ ಹಾರ್ದಿಕ್ ಪಾಂಡ್ಯನು ಸಪೋರ್ಟ್ ಮಾಡಕ್ಕಿರ್ತಾರೆ. ಈ ಹಿಂದೆನೆ ಲೈಕ್ ಹರ್ಷದೀಪ್ ಸಿಂಗ್ ಅವ್ರು ಬಂತು ಅಂತಂದ್ರೆ ನನಗೆ ವರುಣ್ ಚಕ್ರವರ್ತಿ, ಕುಲ್ದೀಪ್ ಯಾದವ್, ಲೈಕ್ ಇವ್ರು ಇರ್ಬೇಕು, ಜಡೇಜನ ಬೌಲಿಂಗ್ ಅಲ್ಲಿ ಇರ್ತಾರೆ. ಬಟ್ ಅಕ್ಷರ್ ಪಟೇಲ್ ಬಿಡಕ್ ಆಗ್ತಾ ಇಲ್ಲ ನಮ್ಗೆ. ಹಿಂಗೆ ಅರ್ಥ ಆಗ್ತಾ ಇಲ್ಲ ಯಾವ ರೀತಿ ಈಗ ಪ್ಲೇಯಿಂಗ್ ಲೆವೆನ್ ತಗೊಂಡ್ಬರ್ತಾರೆ ಅಂದ್ರೆ. ಯಾಕಂದ್ರೆ ಲಾಸ್ಟ್ ಟೈಮ್ ನಮ್ಗೆ ಗೊತ್ತಿರೋ ಹಾಗೆ ಕುಲ್ದೀಪ್ ಯಾದವ್ ಜಾಗದಲ್ಲಿ ವರುಣ್ ಚಕ್ರವರ್ತಿ ಬರಬೇಕಾಗಿತ್ತು. ಬಟ್ ಕುಲ್ದೀಪ್ ಯಾದವ್, ವರುಣ್ ಚಕ್ರವರ್ತಿ ಅವ್ರನ್ನೂ ಕೂಡ ಹಾಕೊಂಡ್ರು. ಜೊತೆಗೆ ಅಕ್ಷರ್ ಪಟೇಲ್ ಬೌಲಿಂಗ್ ಮಾಡಿದ್ರು, ಜೊತೆಗೆ ಹಾರ್ದಿಕ್ ಪಾಂಡ್ಯನೂ ಬೌಲಿಂಗ್ ಮಾಡಿದ್ರು, ಆಮೇಲೆ ರವೀಂದ್ರ ಜಡೇಜನೂ ಬೌಲಿಂಗ್ ಮಾಡಿದ್ರು. ಇವಾಗ ಸ್ವಲ್ಪ ಕನ್ಫ್ಯೂಷನ್ ಇಟ್ಟಿದ್ದಾರೆ. ಯಾಕಂದ್ರೆ ಲಾಸ್ಟ್ ಟೈಮ್ ಮ್ಯಾನ್ ಆಫ್ ದಿ ಮ್ಯಾಚ್ ಅವರು ಗುರು. ಇವನ್ ರೋಹಿತ್ ಶರ್ಮಾ ಅವರು ಹೇಳಿದ್ರೆ ನನಗೆ ಕನ್ಫ್ಯೂಷನ್ ಆಗ್ತದೆ ಯಾರನ್ನ ಆಡಿಸ್ಬೇಕು ಅಂತ. ಬಟ್ ನಿಮ್ಗೇನು ಅನ್ಸುತ್ತೆ ಗೈಸ್, 4 ಸ್ಪಿನ್ನರ್ನ ಸೇಮ್ ಪ್ಲೇಯಿಂಗ್ ಲೆವೆನ್ ಇಟ್ಕೊಂಡು ಆಡಿಸ್ಬೋದಾ, ಇಲ್ಲ ಅಂತಂದ್ರೆ ನೈದರ್ ಹರ್ಷದೀಪ್ ಸಿಂಗ್ ನ ಒಳಗಡೆ ಹೇಳ್ಕೊಂಡ್ ಬರ್ಬೋದಾ? ನಿಮ್ಗೆ ಅನ್ಸುತ್ತೆ ಕಮೆಂಟ್ ಸೆಕ್ಷನ್. ಆಕ್ಚುಲಿ ಇವತ್ತಿನ ಮ್ಯಾಚ್ ಅಲ್ಲಿ ಒಂದು ಒಳ್ಳೆ ಬಿಗ್ ಸ್ಕೋರ್ ಬರಲೇಬೇಕು ಗೈಸ್. ಮೊನ್ನೆ ಮ್ಯಾಚ್ ಅಲ್ಲಿ ಗಿಲ್ ಅವ್ರು ಆಡಿಲ್ಲ, ರೋಹಿತ್ ಶರ್ಮಾ ಅವರು ಆಡಿಲ್ಲ, ವಿರಾಟ್ ಕೊಹ್ಲಿ ಟಾಪ್ 3 ಫೇಲ್ ಆಗಿದೆ. ಸೊ ಟಾಪ್ 3 ನನಗೆ ಅನಿಸೋದು ಇವತ್ತು ರೋಹಿತ್ ಶರ್ಮಾ ಅವ್ರು ಪಕ್ಕ 100 ಮಾಡೇ ಮಾಡ್ತಾರೆ. ಹೆಂಗೆ ಸೆಮಿಫೈನಲ್ ಅಲ್ಲಿ ಹೊಡೆದ್ರು ಗೊತ್ತಾ ಆ ಥರ, ಹಂಗೆ ಇವತ್ತು ಕೂಡ ಹೊಡಿತಾರೆ ಅಂತ. ಮೊನ್ನೆ ಮ್ಯಾಚ್ ಅಲ್ಲಿ ವಿನ್ ಆಗಕ್ಕೆ ಮೇನ್ ಕಾರಣನೇ ಒಂದ್ ಕಡೆ ಬೌಲಿಂಗ್ ಕಡೆ ಬಂತು ಅಂದ್ರೆ ವರುಣ್ ಚಕ್ರವರ್ತಿ ಅವರು, ಅಂಡ್ ಇನ್ನೊಂದ್ ಕಡೆ ಬ್ಯಾಟಿಂಗ್ ಅಲ್ಲಿ ನಮ್ಮ ಶ್ರೇಯಸ್ ಅಯ್ಯರ್ ಅವರು. ಅವರಿಬ್ರು ಇಲ್ಲ ಅಂದಿದ್ರೆ ಮೊನ್ನೆ ನ್ಯೂಜಿಲೆಂಡ್ ಮ್ಯಾಚ್ ಮೇಲೆ ಹೋಗ್ಬಿಡ್ತಿತ್ತು. ಒಟ್ನಲ್ಲಿ ಶ್ರೇಯಸ್ ಅಯ್ಯರ್ ಒಂಥರ ಅಂಡರ್ ರೇಟೆಡ್ ಪರ್ಫಾರ್ಮರ್ ಅಂತಾನೆ ಹೇಳ್ಬೋದು. ICC ಟೂರ್ನಿಮೆಂಟ್ಸ್ ಬಂತು ಅಂತಂದ್ರೆ ಒಟ್ನಲ್ಲಿ ಈಗೆಲ್ಲ ಆ್ಯಂಗಲ್ ಇಂದ ನೋಡ್ತಾ ಇದ್ರೆ ಶ್ರೇಯಸ್ ಅಯ್ಯರ್ ಅವರು ಕೈ ಕೊಡೋಕ್ಕಾಗಲ್ಲ. ಯಾಕಂದ್ರೆ ಅವ್ರು ಫಾರ್ಮಲ್ ಇದ್ದಾರೆ. ಶುಭನ್ ಗಿಲ್ ಅವರು ಫಾರ್ಮಲ್ ಕಾಣಿಸ್ಕೊಂತ ಇದ್ದಾರೆ. ನೆನ್ನೆ ಮ್ಯಾಚ್ ಒಂದು ಸ್ವಲ್ಪ ಫೇಲ್ ಆಯಿತು. ಅದು ಬಿಟ್ಟರೆ ನಮಗೆ ವಿರಾಟ್ ಕೊಹ್ಲಿ ಕಡೆಯಿಂದ ಆಲ್ರೆಡಿ 100 ಬಂದಿದೆ. ಎಕ್ಸೆಪ್ಟ್ ರೋಹಿತ್ ಶರ್ಮಾ ಅವರ ಬ್ಯಾಟಿಂದ ಒಂದು 50 ಒಂದೇ ಒಂದು ಸ್ಕೋರ್ ಬಂದಿದ್ದು ಬಾಂಗ್ಲಾದೇಶ್ ಮೇಲೆ ಅಷ್ಟೇ. ಅದಾದ್ಮೇಲೆ ಯಾವ ಸ್ಕೋರ್ ಕೂಡ ಬಂದಿಲ್ಲ ಬಿಗ್ ಸ್ಕೋರ್ ಅನ್ನೋದು. ಹೋಪ್ ದಟ್ ಇವತ್ತು ರೋಹಿತ್ ಶರ್ಮಾ ಅವರ ಡೇ ಆಗುತ್ತೆ ಆ್ಯಂಡ್ ಟ್ರೆವಿಸ್ ಹೆಡ್ ಅವ್ರನ್ನ ಪಚಿಕ್ ಅಂತ ಹೊಡೆದಾಕ್ಬಿಟ್ಟು ನಾವು ಮೇಲ್ ಬರ್ತೀವಿ ಅಂತ ಅನ್ಕೊಂಡಿದೀವಿ. ಮೋಸ್ಟ್ಲಿ ಆವರೇಜ್ ಸ್ಕೋರ್ ಬಂದ್ಬಿಟ್ಟು ಲೈಕ್ ಒಂದು ಅರೌಂಡ್ 260 ತನಕ ಹೋಗ್ಬೋದು. 260 ಅಲ್ಲ ಗೈಸ್, ಆಕ್ಚುಲಿ ಇವತ್ತು 290 300 ರೀಚ್ ಮಾಡಲೇಬೇಕು. ಇಂಡಿಯಾ ಏನಾದ್ರು ಬ್ಯಾಟಿಂಗ್ ಫಸ್ಟ್ ಆಡ್ತಾ ಇದ್ದಾರೆ ಅಂತಂದ್ರೆ ನನಗೆ ಅನ್ನಿಸೋದು ಟಾಸ್ ಏನಾಗಿದ್ರೆ ಅಂದ್ರೆ ಇಂಡಿಯಾ ಬ್ಯಾಟಿಂಗ್ ಫಸ್ಟ್ ತಗೊಳ್ಳಿ, ಆರಾಮ್ಸೆ ಒಂದು 280 290 ಇಂಟೆಂಟಿಂದಾನೆ ಹೊಡಿ. ರೋಹಿತ್ ಶರ್ಮಾ ಹೆಂಗ್ ಗೊತ್ತಾ, ಒಂದು ಓವರಲ್ಲಿ 2 4 ಬಂತು ಅಂತಂದ್ರೆ 4ನೇ 4 ಹೊಡೆಯಕ್ಕೆ ಹೋಗ್ಬಿಟ್ಟು ಇವರು ಒಂದು ಪರವಾಗಿಲ್ಲ 2 4 ಬಂತ ಸುಮ್ಮನಾಗಿ. ಇಂಟೆಂಟ್ ಮಿನಿಮಮ್ ರೋಹಿತ್ ಶರ್ಮಾ ಅವ್ರು ಏನಾದ್ರು ಒಂದು 20 ಓವರ್ವರೆಗೂ ಆಡ್ಕೊಂಡ್ಬಿಟ್ರೆ ಆಮೇಲೆ ನೀವು ರೋಹಿತ್ ಶರ್ಮಾನ ಔಟ್ ಮಾಡಕ್ಕೆ ತಿಪ್ಪರ್ಲಾಗ ಹಾಕೊಂಡ್ರು 10 ಓವರ್ 15 ಓವರ್ ಸರ್ವೈವ್ ಆಗ್ಬಿಟ್ರೆ ಸಾಕು. 15 ಓವರ್ ಅದು ಮಿನಿಮಮ್ ಸಾಕು ನನಗೆ. ಅವರು ಮಿಕ್ಕಿದ್ದು ಯಾವುದೇ ಕಾರಣಕ್ಕೂ ರೋಹಿತ್ ಶರ್ಮಾನ ಔಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ICC ಟೂರ್ನಿಮೆಂಟ್ಸ್ ಅಂತ ಬಂದಾಗ 2 ಸತಿ 200 ಬಾರ್ಸ್ ಇರೋದು ಈ ಟೀಮ್ ಮೇಲೆ, ಆಸ್ಟ್ರೇಲಿಯಾ ಟೀಮ್ ಮೇಲೆ. ಬಟ್ ದುಬೈಲಿ 200 ಮಾಡೋದು ಕಷ್ಟ ಇದೆ, ನಾನು ಇಲ್ಲ ಅಂತ ಹೇಳ್ತಾರೆ. ಇಂಪಾಸಿಬಲ್ ಏನಲ್ಲ ರೋಹಿತ್ ಶರ್ಮಾಗೆ,
ಪಾಸಿಬಲ್ ಇದೆ. ಬಟ್ ನನಗನ್ನಿಸ್ತಾರದು ಅಟ್ಲೀಸ್ಟ್ ಅರೌಂಡ್ ಒಂದು 280, 290, 300 ರೀಚ್ ಮಾಡ್ಬಿಡ್ತು ಅಂತಂದ್ರೆ ಒನ್ ಸೈಡೆಡ್ ಮ್ಯಾಚ್ ಆಗೋದಂತೂ ಕನ್ಫರ್ಮ್ ಗೈಸ್. ಎಸ್, ಇನ್ನು ಪ್ಲೇಯಿಂಗ್ 11 ಕಡೆ ಗಮನ ಕೊಡ್ತು ಅಂತಂದ್ರೆ ಮೇ ಬಿ ನಮ್ಮ ಪ್ರಕಾರ ಮೊಹಮ್ಮದ್ ಶಮಿನ ಅಲ್ಲಿ ಕೂರಿಸ್ಬೋದು, ಆ ಜಾಗಕ್ಕೆ ಹರ್ಷದೀಪ್ ಸಿಂಗ್ನ ಅವ್ರನ್ನ ಆಡಿಸ್ಬೋದು ಅಂತ ಅನ್ಕೊಂಡಿದ್ದೀವಿ. ಆಡ್ಬೋದು, ಬಟ್ ಚಾನ್ಸಸ್ ಕಮ್ಮಿ ಇದೆ. ಅದು ನನ್ನ ಪಾಸಿಬಿಲಿಟಿ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಸ್ವಲ್ಪ ಇಂಜುರಿ ಆಗಿರೋದ್ರಿಂದ ಅಂದ್ರೆ ಲಯದಲ್ಲಿ ಬರ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಚೇಂಜಸ್ ಮಾಡ್ಬೋದೇನೋ. ಅದು ನನಗನ್ನಿಸ್ತಾರದು ಪ್ಲೇಯಿಂಗ್ 11 ಅಲ್ಲಿ 3 ಜನ ಏನು ಸ್ಪಿನ್ನರ್ ಇದ್ರು ಅದೇ ಆಡಿಸ್ತಾರೆ. ಅಂಡ್ ಈ ಕಡೆ ಆಸ್ಟ್ರೇಲಿಯಾ ಕಡೆ ಬಂತು ಅಂತಂದ್ರೆ ಅರೌಂಡ್ ಆರ್ಡಿ ಅವ್ರನ್ನ ಹಾಕೊಂತಾರೆ ಅಂತ ಅನ್ಕೊಂತೀನಿ ಆಲ್ರೌಂಡಿಂಗ್ ಪರ್ಫಾರ್ಮೆನ್ಸ್ ಅಲ್ಲಿ. ಓಪನಿಂಗ್ ಮೇ ಬಿ ಜಾಶ್ ಇಂಗ್ಲಿಷು ಮತ್ತೆ ಟ್ರಾವಿಸ್ ಹೆಡ್ ಗೈಸ್ ಆಕ್ಚುಲಿ ಬೆಸ್ಟ್ ಸ್ಪೋರ್ಟಕ ಬ್ಯಾಟ್ಸ್ಮನ್ಸ್ಗಳು ಇಬ್ರು ನಿಂತ್ಕೊಂಡ್ಬಿಟ್ಟಿದ್ದಾರೆ. ನನಗೇನೋ ಅನ್ನಿಸ್ತಾರದು ಟ್ರಾವಿಸ್ ಹೆಡ್ ಅವರು ಔಟ್ ಆಯ್ತು ಅಂತಂದ್ರೆ ಹಿಂದೆನೇ ಜಾಶ್ ಇಂಗ್ಲಿಷ್ ಅವರು ಔಟ್ ಆಗ್ಬಿಡ್ತಾರೆ. ಬಟ್ ಫಾರ್ಮ್ ಅಲ್ಲಿ ಪಾಕಿಸ್ತಾನ ಮೇಲೆ ನೋಡಿದ್ರೆ 100 ಮಾಡ್ಕೊಂಡಿದ್ದಾರೆ, ಇಲ್ಲ ಅಂತ ಹೇಳ್ತಲ್ಲ. ಬಟ್ ಇವರಿಬ್ಬರಲ್ಲಿ ಇಬ್ಬರು ವಿಕೆಟ್ ಹೋಯ್ತು ಅಂತಂದ್ರೆ ಆಸ್ಟ್ರೇಲಿಯಾದವ್ರು 100% ಡಬಕ್ ಅಂತ ಕೆಳಗಡೆ ಬೀಳ್ತಾರೆ. ಬಟ್ ಸ್ಟಿಲ್ ಮ್ಯಾಕ್ಸ್ವೆಲ್ ಫಿನಿಶಿಂಗ್ ಅಲ್ಲಿ ಇದ್ದಾರೆ. ಅಂಡ್ ಈ ಕಡೆ ಯಾರಪ್ಪ ಅಲೆಕ್ಸ್ ಕ್ಯಾರಿ ಅವರು ಕೂಡ ಫಾರ್ಮಲ್ಲಿ ಕಾಣಿಸ್ಕೊಂತ ಇದ್ದಾರೆ. ಅದ್ರ ಚೆನ್ನಾಗಿದೆ ತಂಡ ಆಕ್ಚುಲಿ ನೋಡಬೇಕು ಅಂತಂದ್ರೆ. ಗೈಸ್ ನಿಮ್ಗೆ ಅನ್ಸುತ್ತೆ ಯಾರು ಆಸ್ಟ್ರೇಲಿಯಾ ಟೀಮಲ್ಲಿ ಲೈಕ್ ಟಾಪ್ ಬರೋದು ಎಕ್ಸೆಪ್ಟ್ ಟ್ರಾವಿಸ್ ಹೆಡ್ ಅವರು? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡಿ. ಇನ್ನು ನಮ್ಮ ಕರ್ನಾಟಕದ ಪ್ಲೇಯರ್ KL ರಾಹುಲ್ ಅವ್ರ ಬಗ್ಗೆ ಮಾತಾಡಂಗಿದ್ರೆ, ಸೊ ಮೊನ್ನೆ ಮ್ಯಾಚಲ್ಲಿ ಒಂದು 24-25 ಹೊಡೆದ್ರು ಅಷ್ಟೇ. ಸೊ ಇವತ್ತಿನ ಮ್ಯಾಚಲ್ಲಿ ಆಕ್ಚುಲಿ ಅವರು ಲೈಕ್ 4th ಡೌನ್ ಬರೋದಕ್ಕಿಂತ ಮೇ ಬಿ 3rd ಡೌನ್ ಬಂದಿದ್ರೆ ಇನ್ನೂ ಚೆನ್ನಾಗಿರುತ್ತಿತ್ತು. ಶ್ರೇಯಸ್ ಅವ್ರ ಜಾಗದಲ್ಲಿ ಇವ್ರು ಬರಬೇಕಿತ್ತು. ಸೊ ಮೇ ಬಿ ಲೈಕ್ ಬಂದಿದ್ರೆ ಕ್ಲಿಕ್ ಆಗ್ತಿದ್ರೇನೋ. ಸೊ ನೋಡೋಣ ಇವತ್ತಿನ ಮ್ಯಾಚಲ್ಲಿ ಎಷ್ಟೇ ಡೌನ್ ಕಳಿಸ್ತಾರೆ ಅವ್ರನ್ನ ಅಂತ. ಆಕ್ಚುಲಿ ಅದೇ ಸ್ವಲ್ಪ ರೋಹಿತ್ ಶರ್ಮಾ ಅವ್ರಿಗೆ ಅವರು ಏನು ಯೋಚನೆ ಮಾಡ್ತಾ ಇದಾರೋ ಗೊತ್ತಿಲ್ಲ, ಯಾಕಂದ್ರೆ ಅಕ್ಷರ್ ಪಟೇಲ್ ಅವ್ರನ್ನ ಕಳಿಸ್ತಾ ಇದ್ದಾರೆ ಜೊತೆಗೆ ರೈಟ್ ಅಂಡ್ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಅಂತಾನು ಯೋಚನೆ ಮಾಡ್ತಾ ಇರ್ಬೋದು. ಬಟ್ ನನಗೆ ಅಕ್ಷರ್ ಪಟೇಲ್ ಜಾಗದಲ್ಲಿ ಕಳಿಸೋದಕ್ಕಿಂತ ಇವ್ರನ್ನ KL ರಾಹುಲ್ನೇ ಕಳಿಸ್ಬೇಕು. ಯಾಕಂದ್ರೆ KL ರಾಹುಲ್ ನಿಮಗೆ ಸ್ಟೆಬಿಲಿಟಿ ತಂದು ಕೊಡ್ತಾರೆ. ಜಸ್ಟ್ 40 ರನ್ಸ್ ಹೊಡಿಯಲ್ಲ ಅವರು ಹೊಡೆದ್ರೆ ಕನೆಕ್ಟ್ ಮಾಡ್ಕೊಂಡು ಹೊಡಿತಾರೆ, ಇನ್ನೂ ಜಾಸ್ತಿನೇ ಮಾಡ್ತಾರೆ. ಹೋಪ್ ದಟ್ ರೋಹಿತ್ ಶರ್ಮಾ ಅವರು ಈ ಸತಿ ಯಾವ ಥರ ಮಿಸ್ಟೇಕ್ ಮಾಡ್ದೇ ಸೆಮಿಫೈನಲ್ನ ಗೆದ್ಕೊಂಡು ಫೈನಲ್ನ ಬರ್ತೀವಿ ಅಂತ ಅನ್ಕೊಂಡಿದ್ವಿ. ಮೇ ಬಿ ನನ್ನ ಪ್ರಕಾರ ಫೈನಲ್ಗೆ ಇಲ್ಲಿ ಸೌತ್ ಆಫ್ರಿಕಾದವ್ರು ಬರ್ಬೋದು ಅಂತ ಅನ್ಕೊಂಡಿದ್ದೀನಿ. ಕಿವೀಸ್ ನ್ಯೂಜಿಲೆಂಡ್ ಅವರು ಮನೆಗೆ ಹೋಗ್ತಾರೆ ಅಂತ ಅನ್ಕೊಂಡಿದ್ದೀನಿ ಸೆಮಿಫೈನಲ್ 2-1 ಸೊ ನಮ್ದ್ರಲ್ಲಿ ನಾವೇ ವಿನ್ ಆಗ್ತೀವಿ, ವಿನ್ ಆಗುತ್ತೆ. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಫೈನಲ್ ಆಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ನಿಮಗೆ ಅನ್ಸುತ್ತೆ ಗೈಸ್ ಯಾರು ಫೈನಲ್ ಬರ್ಬೋದು ಆ್ಯಂಡ್ ಇವತ್ತಿನ ಮ್ಯಾಚಲ್ಲಿ ಯಾರು ವಿನ್ ಆಗ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಸೊ ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.